ಇವತ್ತು ನಮ್ಮ ಮುಂದೆ ಇರೋದು ಅಡೋಫೀಸ್ 70 ಅಲ್ಯೂಮಿನಿಯಂ ಟ್ರೈಪಾಡ್ ಸ್ಟ್ಯಾಂಡ್. ಮತ್ತು ಅಮೆಝಾನಿಂದ ಆರ್ಡ್ರ್ ಮಾಡಿರೋದೊಂದು ಬಿಲ್ ಕೊಟ್ಟಿದ್ದಾರೆ. ಇದು ಪ್ರೈಸ್ ಅರೌಂಡ್ 1000 ಸಮಥಿಂಗ್ ಆಗುತ್ತೆ. ಸೊ ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸಿಂಗಲ್ಲಿ ಬಂದುಬಿಟ್ಟು ಮಾಡಿ. ಇದು ಫ್ಲಿಪ್ಕಾರ್ಟಲ್ಲೂ ಸಹ ಅವೈಲೇಬಲ್ ಇದೆ. ಸೊ ಫ್ಲಿಪ್ಕಾರ್ಟಲ್ಲಿ ಬೇಕು ಅಂತಂದರೆ ನಾನು ಬಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಲಿಂಕು. ಸೊ ನೀವಲ್ಲಿ ತೊಗೋಬೋದು. ಸೊ ಟ್ರೈಪಾಡ್ ಕ್ಯಾರಿ ಮಾಡೋದಕ್ಕೆ ಸಿಗ್ತಾ ಇರೋದೊಂದು ಟ್ರೈಪಾಡ್ ಕ್ಯಾರಿ ಬ್ಯಾಗ್ ಸಿಗ್ತಾ ಇದೆ. ಅದರಲ್ಲಿ ಮೇಯ್ನಾಗಿ ಸೊ ಇದು ಕ್ಯಾರಿ ಮಾಡ್ಕೊಳ್ಳೋದಕ್ಕೆ ಒಂದು ಟ್ರಾವೆಲ್ ಬ್ಯಾಗ್ ಕೊಡ್ತಾ ಇರೋದು ಬಿಡ್ತೀನಿ. ಇದರಿಂದ ತುಂಬ ಯೂಸ್ ಇದೆ. ಟ್ರಾವೆಲ್ ಬ್ಯಾಗ್ ಕೊಡ್ತಾ ಇದೆ. ಅದನ್ನು ಕ್ಯಾರಿ ಮಾಡ್ಕೊಳ್ಳೋದಕ್ಕೆ ಒಂದು ಚೆನ್ನಾಗಿದೆ. ಮತ್ತು ಇದು ಪ್ರೈಸ್ ಬಂದ್ಬಿಟ್ಟು ಇದಕ್ಕೆ ಸಪ್ರೇಟ್ ಪ್ರೈಸ್ ಏನಿರಲ್ಲ. ಸೊ ಇನ್ಕ್ಲೂಡ್ ಇದರೊಳಗಡೆ ಸೇರ್ಕೊಂಡು ಬರುತ್ತೆ. ಇದು ನೋಡ್ತಾ ಇರುವ ಇದು ಮೊಬೈಲ್ ಹೋಲ್ಡರ್ ಅಂತ. ಮೊಬೈಲ್ನ ಹಾಕ್ಕೊಂಡು ಶೂಟ್ ಮಾಡ್ಕೊಳ್ಳೋದಾದ್ರೂ ಮೊಬೈಲ್ ಹಾಕ್ಕೊಂಡು ವೀಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಒಂದು ಮೊಬೈಲ್ ಹೋಲ್ಡ್ರ್ ಸಹ ಸಿಗ್ತಾಯಿದೆ ಇದರಲ್ಲಿ ಮೇಯ್ನಾಗಿ. ಸೊ ಫೈನಲಿ ಅಡೋಫೀಸ್ ಏನು ಬುಕ್ ಮಾಡಿದೆ ಅದು ಅನ್ಬಾಕ್ಸ್ ಆಗಿದೆ. ಮತ್ತು ಇದು ಮೊಬೈಲ್ ಅಥವಾ ಏನಾದರೂ ಕ್ಯಾಮ್ರಾ ಹಾಕೊಳ್ಳೋದಕ್ಕೊಂದು ಮೌಂಟ್ ಸಿಗ್ತಾ ಇದೆ ಇದರಲ್ಲಿ. ಇದು ಚೆನ್ನಾಗಿದೆ. ಕನೆಕ್ಟ್ ಆಗೋ ಥರ ಒಂದು ಅಡಾಪ್ಟರ್ ಥರ ಕೊಡ್ತಾ ಇದ್ದಾರೆ. ಫೈನಲಿ ಟ್ರೈಪಾಡ್ ಸಿಕ್ಕಿದೆ. ಇಷ್ಟು ದಿನ ವೆಯ್ಟ್ ಮಾಡೋದಕ್ಕೆ ಮತ್ತು ಅದು ಲೂಸ್ ಮಾಡ್ಕೊಂಡ್ರೆ ಮಾತ್ರ ಅದನ್ನು ಓಪನ್ ಮಾಡ್ಕೊಳ್ಳೋದಕ್ಕಾಗತ್ತೆ. ಔಟ್ಡೋರಲ್ಲಿ ನೋಡ್ತಾ ಇರ್ಬೋದು. ಇದರಲ್ಲಿ ಫೋನ್ ಹೋಲ್ಡರು ಯಾವ ಥರ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇರೋದು. ಮತ್ತು ಇದರಲ್ಲಿ ಹೇಳ್ಬೇಕಂದ್ರೆ 3 ಏನಿದೆ ಸ್ಪಂಜ್ ಆ ಥರ ನಾನು ನೋಡಿರೋ ಈ ಪ್ರೈಸಲ್ಲಿ ಈ ಪ್ರೈಸ್ ಅಮೌಂಟಿಗೆ ಯಾವುದ್ರಲ್ಲೂ ಸಿಗ್ತಾ ಇಲ್ಲ. ಟ್ರೈಪಾಡ್ ಹಾಕ್ಕೊಂಡು ಅದಾದಮೇಲೆ ಅದನ್ನು ಫಿಕ್ಸ್ ಮಾಡಿದ್ರೆ ಸೊ ಅದು ಬೆಟರ್. ಇದನ್ನು ಅಂದರೆ ಕೆಳಗಡೆ ಅದನ್ನು ಮುಂಚೆನೇ ಫಿಕ್ಸ್ ಮಾಡ್ಬಿಟ್ಟು ಆಮೇಲೆ ಟ್ರೈಪಾಡಿಗೆ ಮೊಬೈಲ್ ಹೋಲ್ಡರ್ ಹಾಕಿದ್ರೆ ಅದು ಸ್ವಲ್ಪ ಕಷ್ಟ ಆಗ್ಬೋದು. ಅಂದರೆ ಬ್ಯಾಲೆನ್ಸ್ ಸಿಗ್ದಂಗೆ ಇರ್ಬೋದು. ಹಾಗಾಗಿ ಸೊ ಅದಕ್ಕೆ ಮುಂಚೆನೇ ಫಿಕ್ಸ್ ಮಾಡ್ತಾ ಇರೋದು ಇದನ್ನು. ಸೊ ಅಲ್ಲಿ ಒಂದು ಲಾಕ್ ಕೊಟ್ಟಿದ್ದಾರೆ ಇವಾಗ. ಈಗ ಕ್ಯಾಮ್ರಾನ ಟ್ರೈಪಾಡ್ಗೆ ಯಾವ ಥರ ಹಾಕ್ತೀವಿ ಸೊ ಅದೇ ಥರ ಸೇಮ್ ಲಾಕ್ ಕೊಡ್ತಾ ಇದೆ ಇದರಲ್ಲಿ ಮೇಯ್ನಾಗಿ. ಸೊ ಇದು ಹ್ಯಾಂಡಲ್ ಬಾರು. ಏನಾದರೂ ಈಗ ವೀಡಿಯೋ ಶೂಟು ಈ ಥರ ಮಾಡ್ಕೋಬೇಕು ಅಂತಂದರೆ ಒಂದು ಹ್ಯಾಂಡಲ್ ಕೊಡ್ತಾ ಇದ್ದಾರೆ ಮೇಯ್ನಾಗಿ. ಈ ಹ್ಯಾಂಡಲಿಂದ ತುಂಬ ಯೂಸ್ ಆಗುತ್ತೆ ಪ್ರಾಪರ್ಲಿ. ನನಗೆ ಪರ್ಸ್ನಲಿ ಇದು ತುಂಬ ಯೂಸ್ ಆಗುತ್ತೆ. ಮತ್ತು ಇದು ಏನದನ್ನು ತಿರುಗಿಸ್ತಿರೋದಂದರೆ ಅದು ಈಗ ಏನು ಅದನ್ನು ಹೈಟ್ ವೇರಿ ಮಾಡ್ಕೊಳ್ಳೋದು, ಹೈಟ್ ಜಾಸ್ತಿ ಮಾಡ್ಕೊಳ್ಳೋದು ಕಮ್ಮಿ ಮಾಡ್ಕೊಳ್ಳೋದಲ್ಲ, ಅದನ್ನು ಹೈಟ್ ಜಾಸ್ತಿ ಮಾಡ್ಬಿಡೋದನ್ನು ಈಗ ಹೈಟ್ ಜಾಸ್ತಿ ಆಗ್ತಿದೆಯಲ್ಲ ಈಗ ರೊಟೇಟರ್ ಮಾಡ್ಕೊಳ್ತಾ ಇದೆ. ಸೊ ಹೈಟ್ ಜಾಸ್ತಿ ಮಾಡೋ ಥರನೂ ಒಂದು ಆಪ್ಷನ್ ಸಿಗ್ತಾಯಿದೆ ಮೇಯ್ನಾಗಿ. ಆ ಥ್ರೆಡ್ನ ಟೈಟ್ ಮಾಡಿದ್ರೆ ಅದು ಮೇಲ್ಗಡೆ ವೆಯ್ಟ್ ಆಗಿರುತ್ತಲ್ಲ ಅದು ಆಗ ಕೆಳಗೆ ಬರೋಲ್ಲ ಅದು. ಹಂಗಾಗಿ ಒಂದು ಲಾಕ್ ಸಿಸ್ಟಮ್ ಥರ ಅದು ವರ್ಕ್ ಆಗುತ್ತೆ ಅದು. ಮತ್ತು ಈಗ ನೋಡ್ತಾ ಇರೋದು ಸ್ಟ್ಯಾಂಡ್ ಅಂತ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅಥವಾ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಈ ಥರ ಯೂಸ್ ಆಗುತ್ತೆ. ಅದರಲ್ಲಿ ಒಂದು ಮೇಯ್ನಾಗಿ ಒಂದು ಇದನ್ನು ಕೊಡ್ತಾ ಇದ್ದಾರೆ, ಲಾಕ್ ಮಾಡ್ಕೋಬೋದು. ಎಷ್ಟು ಬೇಕಷ್ಟು ನೋಡಿಕೊಂಡು ಅದನ್ನು ಲಾಕ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ಇನ್ನೊಂದು ಏನಂತಂದರೆ ನಾವು ನಿಲ್ಲಿಸಿರೋದು ಟ್ರೈಪಾಡು ಕರೆಕ್ಟಾಗಿ ನಿಂತಿರೋದು ಈಕ್ವಲ್ ಆಗಿದೆಯಾ ಅಂತ ನೋಡ್ಕೊಳ್ಳೋದಕ್ಕೆ ಒಂದು ಅದರಲ್ಲಿ ಒಂದು ಲಿಕ್ವಿಡ್ ಥರ ಕೊಟ್ಟಿದ್ದಾರೆ. ಅದನ್ನು ಲಿಕ್ವಿಡ್ ಥರ ಒಂದಿರುತ್ತೆ, ಅದು ಈಕ್ವಲ್ ಆಗಿರೋ ಥರ ಮಾಡ್ಕೋಬೋದು. ಈಕ್ವಲ್ ಆಗಿದೆಯಾ ಇದೆ ಅಂತ. ಈಗ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದರೆ ಅದು ಲಿಕ್ವಿಡ್ ಅದು ಬರುತ್ತೆ ತೋರಿಸುತ್ತೆ. ಸೊ ಈ ಒಂದು ಸ್ಟ್ಯಾಂಡು ಈ ಥರ ಕಾಣಿಸುತ್ತೆ. ಸೊ ಓವರಾಲ್ ಇದನ್ನೆಲ್ಲ ಓಪನ್ ಮಾಡಿದ್ಮೇಲೆ ಸುಮಾರು ಇದೊಂದು ಹೈಟ್ ಬಂದುಬಿಟ್ಟು ತುಂಬ ಹೈಟ್ ಬರುತ್ತೆ. ಸುಮಾರು ಇದು 70 ಇಂಚಸ್ ಅಂತ ಏನು ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ 70 ಇಂಚಸ್ಸು ಬಂದಿದೆ. 70 ಇಂಚಸ್ಸು ಇದೆ. ಹ್ಯಾಂಡಲ್ ಲೂಸ್ ಮಾಡಿದ್ರೆ ಅಪ್ಸ್ ಆ್ಯಂಡ್ ಡೌನ್ ನಿಮ್ಗೆ ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ಮತ್ತು ಇದು ಬಂದುಬಿಟ್ಟು ರೊಟೇಟ್ ಮಾಡ್ಕೊಳ್ಳೋದಕ್ಕೆ ಅದು ಅಪ್ ಟು 360 ಡಿಗ್ರಿ ಸಿಗೋದಿದು. ಅಪ್ ಟು 360 ಡಿಗ್ರಿ ರೊಟೇಟ್ ಆಗುತ್ತೆ. ಮತ್ತು ಇದು ವರ್ಟಿಕಲ್ಲು ಆರಿಜೆಂಟಲ್ ಬೇಕಂದರೆ ಆರಿಜೆಂಟಲ್ಲು ಅಥವಾ ವರ್ಟಿಕಲಲ್ಲಿ ಏನಾದ್ರು ಶೂಟ್ ಮಾಡ್ತೀನಿ ಅಂದರೆ ವರ್ಟಿಕಲ್ ಥರ ಈ ಥರನೂ ಸಿಗುತ್ತೆ. ಇದರಲ್ಲಿ ಈ ಥರ ಮಾಡ್ಕೋಬೋದು ಕಸ್ಟಮೈಸ್ ಆಗಿ.
ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ನಾನು ಹೇಳ್ತಾ ಇದ್ದಲ್ಲ ಲಿಕ್ವಿಡ್, ಅದನ್ನು ಇದು ಈಕ್ವಲ್ ಆಗಿ ಇಟ್ಕೊಳ್ಳೋ ಥರ ಬರುತ್ತೆ. ಸೊ ಇದು ಕಂಪ್ಲೀಟಾಗಿ ನೋಡ್ತಾ ಇರೋದು ಔಟ್ ಆಫ್ ಯೂಸ್, ಒಂದು ಬ್ರ್ಯಾಂಡ್ ನೇಮ್ ಕೂಡ ಹಾಕಿದ್ದಾರೆ ಅಲ್ಲಿ. ಸೊ ಮತ್ತು ಹ್ಯಾಂಡಲ್, ಮೇಯ್ನಾಗಿ ಹ್ಯಾಂಡಲ್ ಕೊಡ್ತಾ ಇದ್ದಾರೆ ಇದರಲ್ಲಿ. ಸೊ ಅದೊಂದು ಸ್ಪಂಜ್ ಏನಿದೆ ಅದೊಂದು ಇಟ್ಕೊಳ್ಬೇಕು ಅಂದರೆ ಅಲ್ಲೂ ಸಿಗುತ್ತೆ. ಮೇಯ್ನಾಗಿ ಆ ಥರ ಕೊಟ್ಟಿರೋದ್ರಿಂದ ಈಗ ಶೂಟ್ ಮಾಡುವಾಗ ಕೈ ಸ್ವೆಟ್ಟಾಗಿರುತ್ತೆ, ಸೊ ಆಬ್ವಿಯಸ್ಲಿ ಅದು ಜಾರುತ್ತೆ ಆಲ್ಮೋಸ್ಟ್. ಈ ಪ್ರೈಸಿಗೆ ಅದು ಕೊಡ್ತಾ ಇರೋದು ಒಂದು ಗುಡ್ ಥಿಂಗ್, ಯಾಕೆಂದರೆ ಅದು ಆಲ್ಮೋಸ್ಟ್ ನಾನು ನೋಡಿರೋ ಒಂದು ಟ್ರೈಪಾಡಲ್ಲಿ ಈ ಥರ ಯಾವುದೂ ಸಿಗ್ತಾಯಿಲ್ಲ ಫೀಚರ್ಸ್. ಇದು ಬೆಟರ್ ಇದೆ. ಕಂಪ್ಲೀಟ್ ಹೈಟ್ ಮಾಡಿದ್ರೆ ಈ ಹೈಟಲ್ಲಿ ಸಿಗುತ್ತೆ, ಅದು ಈ ಥರ ಸಿಗ್ತಾಯಿದೆ. ಇದನ್ನು ಲೂಸ್ ಮಾಡಿದ್ರೆ ಸೊ ಯಾವ ಥರ ಅಂದರೆ ಮತ್ತು ಡೌನು ಈ ಥರ ಇದ್ದರೆ ಶೂಟ್ನ ನೀವು ಮಾಡ್ಬೋದು. ಮತ್ತು ಈಗ ರೊಟೇಟ್ ಮಾಡ್ತಿರೋದೇನೆಂದರೆ, ಸೊ ಈಗ ಒಂದು ರೊಟೇಟ್ ಮಾಡಬೇಕು ಅಂತ ಅಂದರೆ ಅದು ಲೂಸ್ ಮಾಡಿದಾಗ ಸೊ ರೊಟೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಸಿಗುತ್ತೆ. ಅದು ಈ ಥರ ಹಿಂಗೆ ರೊಟೇಟ್ ಮಾಡ್ಕೋಬೋದು. ಸೊ ಮೇಯ್ನ್ಲಿ ಟ್ರೈಪಾಡಲ್ಲಿ ವೀಡಿಯೋ ತೊಗೊಂಡ್ರೆ ಸ್ಟೆಬಿಲೈಸ್ ಆಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಟ್ರೈಪಾಡ್ ಯೂಸ್ ಮಾಡ್ತಾಯಿರೋದು ಫಾರ್ ಮೊಬೈಲಿಗೆ. ಇನ್ ಕೇಸ್ ಏನಾದರೂ ಫೋನಲ್ಲಿ ಶೂಟ್ ಮಾಡ್ಕೊಳ್ಳೋದ್ರೆ ಇದು ಚೆನ್ನಾಗಿದೆ. ಮತ್ತು ಇದರಲ್ಲಿ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಹುಕ್ಕೊಂಡು ಕೊಡ್ತಾ ಇದ್ದಾರೆ, ಏನಾದರೂ ನೀಟಾಗಿ ಕೊಡೋದಕ್ಕಾದ್ರೆ. ಇದು 5000 ಗ್ರಾಮು ವೆಯ್ಟ್ ಇದು ಕೆಪಾಸಿಟಿ ಅಂತ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಚೆಕ್ ಮಾಡಿಲ್ಲ. 2 ಪಾಯಿಂಟ್ ಸಮಥಿಂಗ್ ಇದೆ, 2.5 ಆ ಥರ ಇದೆ ಹೈಟ್ ಬಂದುಬಿಟ್ಟು. ಇದು ತುಂಬ ಹೈಟ್ ಮಾಡಿದ್ರೆ ಅಪ್ ಟು ನಿಮಗೆ 70 ಇಂಚ್ ತನಕ ಹೈಟ್ ಸಿಗುತ್ತೆ. ಮತ್ತು ಟ್ರೈಪಾಡ್ ಇಟ್ಕೊಳ್ಳೋದಕ್ಕೆ ಹ್ಯಾಂಡಲ್ ಕೊಡ್ತಾ ಇದ್ದಾರೆ. ಇದು ತುಂಬಾ ಕಂಫರ್ಟಬಲ್ ಆಗಿದೆ, ಇಟ್ಕೊಳ್ಳೋದಕ್ಕೆ ಫ್ರೀ ಆಗಿದೆ. ಇಷ್ಟು ಡೀಟೇಲ್ಡಾಗಿ ಸಿಗ್ತಾ ಇರೋದು. ಸೊ ಈ ಹ್ಯಾಂಡಲ್ ನೋಡಿದ್ರೆ ಇದು ರೊಟೇಟ್ ಮಾಡ್ತಿರೋದೇನೆಂದರೆ ಇದು ಹೈಟ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಹೈಟ್ ಸಾಕು ಅಂತಂದರೆ ಅದನ್ನು ಟೈಟ್ ಮಾಡಿದ್ರೆ ಮತ್ತು ಅಲ್ಲಿಗೆ ನಿಂತ್ಕೊಳ್ಳುತ್ತೆ. ಓವರಾಲ್ ಟ್ರೈಪಾಡ್ ಬಿಲ್ಡ್ ಕ್ವಾಲಿಟಿ ಈ ಪ್ರೈಸಲ್ಲಿ ಚೆನ್ನಾಗಿದೆ. ಕಂಪೇರ್ ಮಾಡಿದ್ರೆ ಬೇರೆ ಟ್ರೈಪಾಡ್ಗೆಲ್ಲ ಕಂಪೇರ್ ಮಾಡಿದ್ರೆ ಸೊ ಬೆಸ್ಟ್ ಪ್ರೈಸಿಗೆ ಈ ಟ್ರೈಪಾಡ್ ಸಿಗ್ತಾ ಇದೆ. ಸೊ ಹೋಪ್ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದರೆ ಸೊ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಟ್ರೈಪಾಡ್ ಯಾರಿಗಾದರೂ ಬೇಕು ಅಂತ ಅಂದರೆ ಸೊ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಟ್ರೈಪಾಡ್ ಲಿಂಕ್. ಅಮೆಝಾನ್ದಾಗಿರ್ಬೋದು ಮತ್ತು ಫ್ಲಿಪ್ಕಾರ್ಟಿಂದಾಗಿರ್ಬೋದು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಸೊ ಯಾರ್ಯಾರಿಗೆ ಬೇಕು ಅನಿಸುತ್ತೆ ಸೊ ಆ ಲಿಂಕ್ನ ಯೂಸ್ ಮಾಡಿಕೊಂಡು ಟ್ರೈಪಾಡ್ ಆರ್ಡ್ರ್ ಮಾಡ್ಕೊಳ್ಳಿ.